ವಿಜಯಪುರದ ಮನಗೂಳಿ ಕೆನರಾ ಬ್ಯಾಂಕ್ ದರೋಡೆ ಕೇಸಿಗೆ ಸಂಬಂಧಿಸಿದಂತೆ ಮತ್ತೆ 12 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆ ಮೂಲಕ ಬಂಧಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಸದ್ಯ ಬಂಧಿತ ಆರೋಪಿಗಳಿಂದ 39.26 ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. 39 ಕೆಜಿ ಚಿನ್ನ, 1.16 ಕೋಟಿ ಹಣ, ಕೃತ್ಯಕ್ಕೆ ಬಳಸಿದ ವಾಹನ ಜಪ್ತಿಯಾಗಿದೆ. 8 ತಂಡಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋದು. ಒಟ್ಟು 15 ಜನ ಆರೋಪಿಗಳು ಈ ಕೇಸ್ನಲ್ಲಿ ಅರೆಸ್ಟ್ ಆದಂತಾಗಿದೆ. 12 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ 39 ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. 39.26 ಕೋಟಿ ಮೌಲ್ಯದ ವಸ್ತುಗಳು ಜಪ್ತಿಯಾಗಿದೆ. ಅದರಲ್ಲಿ 39 ಕೆಜಿ ಚಿನ್ನ, 1.16 ಕೋಟಿ ಹಣ ಸೇರಿ ಕೃತ್ಯಕ್ಕೆ ಬಳಸಿದ ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಈ ಕೇಸಿಗೆ ಸಂಬಂಧಿಸಿದಂತೆ 8 ತಂಡಗಳನ್ನು ರಚಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದರು. ಆರಂಭದಲ್ಲಿ 2 ಅರೆಸ್ಟ್ ಮಾಡಲಾಗಿತ್ತು. ಈಗ ಆರಂಭದಲ್ಲಿ 3 ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತೆ 12 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಒಟ್ಟು 15 ಮಂದಿ ಈ ಕೇಸ್ನಲ್ಲಿ ಅರೆಸ್ಟ್ ಆದಂತಾಗಿದೆ. ಈ ಕೇಸಿನಲ್ಲಿ ಮೇ 24ನೇ ತಾರೀಕು ಈ ದರೋಡೆ ನಡೆದಿತ್ತು. ಒಟ್ಟು 58 ಕೆಜಿ ಬಂಗಾರ ಕಳ್ಳತನ ಆಗಿತ್ತು. 53.26 ಕೋಟಿ ಮೌಲ್ಯದ ಬಂಗಾರ ಜೊತೆಗೆ 5,20,000 ರೂಪಾಯಿ ದುಡ್ಡು ಕದ್ದು ಖದೀಮರು ಪರಾರಿಯಾಗಿದ್ದರು. ಬ್ಯಾಂಕ್ನ ಸಿಸಿ ಕ್ಯಾಮೆರಾ, DVR ಇದನ್ನ ಕೂಡ ಎತ್ಕೊಂಡು ಹೋಗಿದ್ರು. ಈಗಾಗಲೇ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ 12 ಜನ, ಜಯಕುಮಾರ್ ಮಿರಿಯಾಲ್, ಚಂದ್ರಶೇಖರ್ ನರೇಲಾ ಮತ್ತು ಸುನಿಲ್, ಈ 3ರನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ 10.75 ಕೋಟಿ ಮೌಲ್ಯದ 10.5 ಕೆಜಿ ಬಂಗಾರದ ಆಭರಣವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆಲ್ಮೋಸ್ಟ್ ಕಳ್ಳತನ ಆದಂಥ ವಸ್ತುಗಳೆಲ್ಲ ರಿಕವರಿ ಆದಂತಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿ. ರಾಚಪ್ಪ, ಕಾರ್ಯಾಚರಣೆ ಹೇಗೆ ನಡೆಯಿತು ಮತ್ತು ಇನ್ನು ಎಷ್ಟು ಬಾಕಿ ಇದೆ ರಿಕವರಿ ಆಗೋದಕ್ಕೆ? ರಕ್ಷಿತ, ಪ್ರಮುಖವಾಗಿ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಬ್ಯಾಂಕ್ ಕಳ್ಳತನ ಅಂತ ಹೇಳಿ ಮನೆಗುಳಿಯ ಒಂದು ಕೆನರಾ ಬ್ಯಾಂಕ್ ನಲ್ಲಿ ಏನ ಘಟನೆ ಆಗಿತ್ತು. ಅದು ಘಟನೆ ಆದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಅನುಮಾನ ವ್ಯಕ್ತವಾಗಿತ್ತು. ಏನಂದ್ರೆ ಇದರಲ್ಲಿ ಬ್ಯಾಂಕಿನ ಒಂದು ಸಿಬ್ಬಂದಿ ಅವರ ಕೈವಾಡ ಇರಬಹುದು ಅನ್ನುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಹಿಂದಿನ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ನೇ ಈ ಒಂದು ಬ್ಯಾಂಕ್ ಕಳ್ಳತನಕ್ಕೆ ಕಿಂಗ್ ಪಿನ್ ಆಗಿರುವಂಥದ್ದು. ಕಳೆದ ಒಂದು 15 ದಿನ ಹಿಂದ್ಗಡೆ ಅಷ್ಟೇ 3 ಜನರನ್ನ ಬಂಧಿಸಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅದರಲ್ಲಿ ಬ್ಯಾಂಕಿನ ಒಂದು ಮ್ಯಾನೇಜರ್ ಮತ್ತು ಆತನ ಸ್ನೇಹಿತರು ಸೇರಿ ಒಂದು ಪಕ್ಕ ಪ್ಲಾನ್ ಮಾಡಿ ಮನಗೂಳಿ ಬ್ಯಾಂಕ್ ಅನ್ನ ಏನು ಸಿನಿಮೆಯ ರೀತಿಯಲ್ಲಿ ಜೊತೆಗೆ ಪಕ್ಕ ಏನು ಕಳ್ಳತನ ಮಾಡ್ತಾರ ಆ ರೀತಿಯಲ್ಲೇ ಮಾಡಿದ್ರು. ಇವರು ಪ್ರೊಫೆಷನಲ್ ಕಳ್ಳರಲ್ಲ, ಆದ್ರೆ ಬ್ಯಾಂಕಿನ ಸಿಬ್ಬಂದಿ ಮತ್ತು ಆತನ ಸ್ನೇಹಿತರು ಸೇರಿ ಒಂದು ಪ್ಲಾನ್ ರೂಪಿಸಿ ಒಂದು ಕಳ್ಳತನವನ್ನ ಮಾಡಿದ್ರು. ಬರೋಬ್ಬರಿ 58 ಕೆಜಿ ಅಷ್ಟು ಬಂಗಾರವನ್ನ ಕದ್ದಿದ್ರು. ಈಗ ಸದ್ಯ ಇನ್ನುಳಿದ 12 ಆರೋಪಿಗಳನ್ನು ಬಂಧಿಸಿ ಒಂದು ಬಹುತೇಕ ಎಲ್ಲ ಬಂಗಾರ ಮತ್ತು ಏನು ಹಣ ಇತ್ತು, ನಗದು, ಅದನ್ನೆಲ್ಲವನ್ನ ಜಪ್ತಿ ಮಾಡಿ ಈಗ ಏನು ನೊಂದಂತ ಏನು ಗ್ರಾಹಕರಿದ್ದಾರೆ ಅವರಿಗೆ ಕೊಡುವಂತ ಮರಳಿ ಪರಿಸುವಂತ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ರಾಚಪ್ಪ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.